ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. को गुमराह करने का कोशिश कर रहा है. मैं बहुत साफ तौर पर कहना चाहता हूँ कि झूठ ना बोले और वक्फ बिल में जो प्रावधान है उसको अच्छी तरह से पढ़ के फिर उसके बाद में तर्क रख करके अपना बात को बोलने से अच्छा है. हिंदुस्तान एक लोकतांत्रिक देश है. डेमोक्रेसी में अपना बात करने का, अपना तर्क रखने का पूरा आज़ादी है. लेकिन झूठ बोल करके समाज को गुमराह करने का प्रयास नहीं होना चाहिए. हमारे जो बजट सत्र चल रहा है, वक्फ अमेंडमेंट बिल को लाने का प्रक्रिया जो शुरू हुआ है, हमने तैयारी पूरा कर लिया है. कब लाएंगे वो आप लोगों को बता देंगे, हम कल ही आप लोगों को बताएंगे. लेकिन वक्त बिल आने से पहले समाज में तनाव पैदा करने के लिए कुछ संगठन जो प्रयास कर रहा है हमारे नज़र में आ रहे हैं. ಕೈಗಾರಿಕಾ ನಿಗಮ ಬೆಂಗಳೂರು ಹಾಗೆ ಸಹಾಯ ಪ್ರಾಂತ್ಯ ಈಡಿಗರ ಸಂಘ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅವರು ಬಂದಿಲ್ಲ. ಬೆನ್ನೂರು ಬಗ್ಗೆ ನಿಂತಿರ್ತಕ್ಕಂಥ ನಮ್ಮ ನಾಡಿಗೆ ಒಂದು ಧರ್ಮ ಕೇಂದ್ರವನ್ನ ಸ್ಥಾಪಿಸಿದಂತಹ ಒಂದು ಗೌರವ ಬರ್ಬೇಕಂತ ಹೇಳಿದ್ರೆ ನಾವು ಏನೇ ಆದ್ರೂ ಕೆಲಸ ಆಗ್ತಾ ಕೆಲವು ಆಗದೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಅಧಿಕಾರ ಇದ್ದಾಗ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾವು ನಮ್ಮ ಮಕ್ಕಳಿಗೂ ಕೂಡ ಅದು ಹೇಳ್ತಕ್ಕಂಥ, ನಾನು ನನ್ನ ಮಕ್ಕಳಿಗೆ ಹೇಳ್ತೀನಿ. ಅವ್ನು ಕಾನ್ವೆಂಟಲ್ಲಿ ಓದಿರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿರ್ಬೋದು. ಆದ್ರೆ ಬುನಾದಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದು ಈ ಹೋರಾಟದ ವ್ಯಕ್ತಿಗಳಿಂದ ಬಂದಿದೆ ಅಂತಕ್ಕಂಥದ್ದನ್ನು ಇವತ್ತು ಯಾವತ್ತೂ ಕೂಡ ಕೊನೆ ದಿನದವರೆಗೂ ನಾವು ಯಾವತ್ತೂ ಮರೆಯಲ್ಲ. ನಮಗೆ ಯಾವತ್ತೂ ಕೂಡ ಸಮಾಜದಲ್ಲಿ ನಮಗೆ ಗೌರವ ಸಿಗ್ತದೆ, ಅದು ನನಗೂ ಕೂಡ ಸಿಕ್ಕಿದೆ. ಇವತ್ತು ಏನಾದ್ರು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರು ಒಂದು ಮಾತು ಹೇಳ್ತೀನಿ. ನನ್ನ ಜೀವನದಲ್ಲಿ ಮೊದಲೇ ಹೋರಾಟ ಹೆಜ್ಜೆ ಇಟ್ಟಿದ್ದು ತಾಳಗುಪ್ಪದಿಂದ ಕೊಡ್ತಾ ಬಂದಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನಮಗೆ ಇವತ್ತು ಹಾಸ್ಟೆಲ್ಗಳು ಕೊರತೆ ಏನು ಇರಲಿಲ್ಲ. ಸಾಹೇಬರು ಸಮಾಜ ಕಲ್ಯಾಣ ಇಲಾಖೆಯ ಅವತ್ತು ಸಚಿವರಾದ ನಂತರ ಮತ್ತು ಬಹಳಷ್ಟು ಸಚಿವರು ಆದ ನಂತರ ಸಾಗರದಲ್ಲಿ ಹೈಯೆಸ್ಟ್ ಹಾಸ್ಟೆಲ್ ಅನ್ನು ಕೊಟ್ಟಿದ್ದ ಪುಣ್ಯಾತ್ಮ ಕಾಗೋಡು ಸಾಹೇಬ್ರೇ ಇದ್ದಾರೆ. ಹಂಗಾಗಿ ಬಹಳ ಜನ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿದ್ರು. ಬಹಳ ಆ ಭಾಗದಲ್ಲಿ ಕೋಗಾರು, ಆ ಭಾಗ ತುಂಬ್ರಿ ಬ್ಯಾಕ್ವರ್ಡ್ ಕಡೆ ಇದ್ದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ತು. ಇವತ್ತು ಅವರು ಸಹ ವಿದ್ಯಾಭ್ಯಾಸವನ್ನು ಕಲಿತು ಉತ್ತಮವಾದ ತಳೆಗೆ ನಡೀತಾ ಇದೆ. ಅರಮನೆ ಆಡಳಿತ ಮಂಡಳಿಯವರು ಅನೇಕ ಜನ ಕಲಾವಿದರನ್ನ ಕರೆದು, ಸ್ಥಳೀಯ ಕಲಾವಿದರು ಮತ್ತು ಕರ್ನಾಟಕದ ಹೆಸರಾಂತ ಕಲಾವಿದರನ್ನ ಕರೆದು ಸಂಗೀತೋತ್ಸವದ ಕಾರ್ಯಕ್ರಮವನ್ನು ಅರಮನೆ ಮುಂದೆ ಏರ್ಪಡಿಸಿದ್ದಾರೆ. ನಾವು ನೀವು ಎಲ್ಲರೂ ಇವತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ಯುಗಾದಿಯ ಸಂವತ್ಸರದ ಶುಭಾಶಯಗಳನ್ನ ಹೇಳ್ತಾ ಅರ್ಥ ಕೊಡ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ಬಳಸುವಂಥ ವಿವೇಚನೆ ಇನ್ನೂ ನಮಗೆ ಬಂದಿಲ್ಲ. ಬಹುಶಃ ಅದಾಗಬೇಕಾಗ್ತದೆ. ಆದರೂ ಅವರು ಒಂದು ರೀತಿ ತ್ರಿವಿಕ್ರಮ ಇದ್ದ ಹಾಗೆ ಯಾವುದೇ ಥರದ ಸಮಸ್ಯೆಗಳು, ತೊಂದರೆಗಳು, ಅಡ್ಡಿಗಳು, ಆತಂಕಗಳು, ಅಪವಾದಗಳು ಏನು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಬರ್ತಿದ್ದಾರೆ. ಬಹುಶಃ ನಮಗೆ ಯಾವಾಗಲೂ ಕೂಡ ಅವರು ಸ್ಫೂರ್ತಿದಾಯಕರು. ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವು ಹೊರಟ್ರೆ ಅಡ್ಡಿ ಆತಂಕಗಳು ಯಾವಾಗಲೂ ಸಹಜ. ಆದರೆ ಅದನ್ನು ಹೆದರಿಸಿ ನಿಲ್ಲುವಂಥ ಕೆಲಸ ಇದೆಯಲ್ಲ, ಅದೇ ನಿಜವಾದಂಥ ದೊಡ್ಡ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.